ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಮ್ಲಾ ಕರಿ ಲೀವ್ಸ್ ಜ್ಯೂಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆಮ್ಲಾ, ನೆಕ್ಸ್ಟ್ ನಾನು ಕರಿ ಲೀಫ್ನ ತೊಗೋತಾ ಇದ್ದೀನಿ. 1-2 ಕಡ್ಡಿ, ದೊಡ್ಡದಾದರೆ 1 ಕಡ್ಡಿ ಸಾಕು, ಮೀಡಿಯಮ್ದಾದರೆ 2 ಕಡ್ಡಿ ಫುಲ್ ಕರಿ ಲೀಫ್ನ, 20 ಕರಿ ಲೀಫ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ನಾನು ಮೆಣಸು, ಚಕ್ಕೆ, ಲವಂಗ, ಇದೆಲ್ಲ ಪದಾರ್ಥಗಳು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಹೇರ್ ಲಾಸ್ ಇದ್ದರೆ, ನಮ್ಮ ಸ್ಕಿನ್ ಡ್ಯಾಮೇಜ್ ಇದ್ದರೆ ಎಲ್ಲ ಕಂಟಿನ್ಯೂಸ್ ಆಗಿ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನು 1 ದಿವಸ 2 ದಿವಸ ಯೂಸ್ ಮಾಡೋಲ್ಲ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ರೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ಅದನ್ನೆಲ್ಲ ತೊಳೆದು ನಾನು ಅದೆಲ್ಲ ಹಾಕ್ಕೊಳ್ತೀನಿ. ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದನ್ನೆಲ್ಲ ತೆಗೆದು ನಾನು ಅದನ್ನು ಶೋಧಿಸ್ಕೊಳ್ತೀನಿ ನೀಟಾಗಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀರು, ಕಾನ್ಸಂಟ್ರೇಟೆಡ್ ಆಗಿದ್ದರೆ ಸ್ವಲ್ಪ ಆ ಒಗ್ಗರು ಇರುತ್ತೆ. ಆ ಒಗ್ಗರು ಏನಾದರೂ ನಿಮಗೆ ಕಡಿಮೆ ಆಗಬೇಕು ಅಂದರೆ ನೀವು ಬೆಲ್ಲ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಿಲ್ಲ. ಸೊ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ಅದನ್ನು ಹಾಕ್ಕೊಂಡು ಶೋಧಿಸ್ಕೊಂಡು ಪ್ರತಿದಿನ ಕುಡಿಯೋದ್ರಿಂದ, ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ನಿಮ್ಮ ವೆಯ್ಟ್ ಲಾಸ್ ಏನೇ ಇದ್ರೂ, ವೆಯ್ಟ್ ಲಾಸ್, ಹೇರ್ ಲಾಸ್ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಇಂಥ ಹೆಲ್ತ್ ಡ್ರಿಂಕ್ನ ಕುಡಿಯೋದನ್ನು ಮಿಸ್ ಮಾಡ್ಕೋಬೇಡಿ. ಜಸ್ಟ್ 10 ಮಿನಿಟ್ಸ್ನ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಬರುತ್ತೆ. ನಿಮ್ಮ ಬಾಡಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂದರೆ ನಾವು ಅದನ್ನು ಯಾವತ್ತೂ ಕಡೆಗಾಣಿಸ್ಬಾರ್ದಲ್ವ. ಸೊ ಟ್ರೈ ಮಾಡಿ ನೀವು. ನಾನು ಇದನ್ನು ಇತ್ತೀಚೆಗೆ ರೂಢಿಸ್ಕೊಂಡಿರೋದು. ಬೆಳಗ್ಗೆ ಎದ್ದ ತಕ್ಷಣ 6 o'clock 6:30 ಅಷ್ಟರಲ್ಲೇ ನಾನು ಇದನ್ನು ಕುಡ್ತಿರ್ತೀನಿ. ನೀವು ಅದನ್ನು ಊಟಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ ಕುಡಿದ್ರೆ ನಮ್ಮ ಹೆಲ್ತ್ಗೆ, ನಮ್ಮ ಬಾಡಿಗೆ ನಾವು ತುಂಬ ದೊಡ್ಡ ಯೂಸ್ ಆಗುತ್ತೆ. ನೀವು ಕುಡಿತೀರಲ್ವಾ? ಥ್ಯಾಂಕ್ ಯು. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ, ಹೆಲ್ದಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿದೆ ನಮ್ಮ ಆಮ್ಲಾ ಕರಿ ಲೀಫ್ ಜ್ಯೂಸ್. ಥ್ಯಾಂಕ್ ಯು. ಬಾಯ್ ಬಾಯ್.